ಕಾಶ್ಮೀರದಲ್ಲಿ ಯುದ್ಧದ ಮೋಡ ಕವಿದಿದೆ. ಪಹಲ್ಗಾಮ್ ಉಗ್ರ ದಾಳಿ ನಡೆದು ವೀಕ್ಷಕರ 26 ದಿನ ಕಳೀತಾ ಇದೆ. ಕಾಶ್ಮೀರದ ಶ್ರೀನಗರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಪಹಲ್ಗಾಮ್ನಿಂದ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಕೊಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತಾ ಪಡೆ ಕಟ್ಟೆಚ್ಚರ ವಹಿಸಿದ್ದಾರೆ. ಶ್ರೀನಗರದ ಪರಿಸ್ಥಿತಿ ಈಗ ಹೇಗಿದೆ? ಕಾಶ್ಮೀರದ ಪರಿಸ್ಥಿತಿ ಈಗ ಹೇಗಿದೆ ನೋಡಿ. ಒಂದು ದಾಳಿ ಆದ 6 ದಿನಗಳ ನಂತರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಬೈಸರನ್ನಲ್ಲಿ ಸೇನಾ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ ನೋಡಿ. ಈಗ ನಾವು ಬೈಸರನ್ನ ಈ ಸೇನಾ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದಲ್ಲಿದ್ದೀವಿ. ಇಲ್ಲಿ ಸೇನೆ ಹೊಕ್ಕಿ ಬೈಸರನ್ ಅನ್ನೋ ಊರಿನ ಈ ಮನೆಗಳನ್ನ ಹೊಕ್ಕಿ ಎಲ್ಇಟಿ ಉಗ್ರರನ್ನ ಸದೆಬಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ. ನನ್ನ ಹಿಂದೆ ಎಲ್ಲ ಸಿಆರ್ಪಿಎಫ್ ಜವಾನರು ಇರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಎಲ್ಲಾ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಪಹಲ್ಗಾಮ್ನಿಂದ ಬೈಸರಾನ್ಗೆ ಹೋಗುವಂತ ಎಲ್ಲಾ ಮಾರ್ಗಗಳನ್ನ ಬಂದ್ ಮಾಡಿದ್ದಾರೆ. ಈಗ ಹೋಗೋರಿಗೆ ಬರೋರಿಗೆ ಯಾವುದೇ ಮಾರ್ಗಗಳಿಲ್ಲ. ಹಾಗಾಗಿ ಬೈಸರನ್ ಹೋಗೋದಕ್ಕೆ ಪಾಸಿಬಲ್ ಇಲ್ಲ. ಸಂಪೂರ್ಣವಾಗಿ ಬೈಸರನ್ ನಲ್ಲಿ ಏನು ಭಯೋತ್ಪಾದಕರ ಮೂಲ ನೆಲೆಗಳಿದೆ ಅನ್ನುವ ವಿಚಾರ ಯಾವಾಗ ಪೊಲೀಸರ ತನಿಖೆಯಲ್ಲಿ ಈಗ ಒಂದೊಂದೇ ಬಯಲಾಗ್ತಾ ಇದೆ. ಸದ್ಯಕ್ಕೆ ಆರ್ಮಿ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಅಲ್ಲಿ ಬೈಸರನ್ ನಲ್ಲಿ ಆತಂಕವಾದಿಗಳ ಮನೆಗಳನ್ನ ಹೊಕ್ಕಿ ಎಲ್ಲವನ್ನ ಸರ್ವನಾಶ ಮಾಡ್ತಾ ಇರುವಂತ ಭಾರತೀಯ ಸೇನೆ ಎಲ್ಲರನ್ನೂ ಕೂಡ ಈಗ ಬಗ್ಗು ಬಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಕೆಲವು ಆತಂಕವಾದಿಗಳಿಗೆ ಈ ಅಲ್ಲಿದ್ದಂತ ನಿವಾಸಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು ಅನ್ನುವ ಖಚಿತ ಮಾಹಿತಿ ಯಾವಾಗ ಭಾರತೀಯ ಸೇನೆಗೆ ಸಿಕ್ಕಿತ್ತು, ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ನೋಡಿ. ಈಗ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಕಡೆಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನ ಹಾಕಿ ನಾಕಾಬಂದಿಯನ್ನ ಮಾಡಿ ಇಲ್ಲಿದ್ದಂತ ಸೇನಾ ಸಿಬ್ಬಂದಿ ವಿತ್ ಗನ್ ಲೋಡೆಡ್ ಗನ್ ಇಟ್ಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ರಲ್ಲ. ಈ ಕೆಳಗಿನ ರಸ್ತೆ ಇದು ಪಹಲ್ಗಾಮ್ಗೆ ಹೋಗುವಂತ ರಸ್ತೆ, ಇದು ಬೈಸರಾನ್ಗೆ ಹೋಗುವಂತ ರಸ್ತೆ. ನಾವೀಗ ಬೈಸರನ್ನ ಹೋಗುವಂತ ಮಾರ್ಗದಲ್ಲೇ ಇದ್ದೀವಿ. ಇಲ್ಲಿ ಸೇನಾ ಆಪರೇಷನ್ ಎಲ್ಲ ನಡೀತಾ ಇದೆ. ಹಾಗಾಗಿ ಮಾಧ್ಯಮದವರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ ನೋಡಿ. ಇಲ್ಲಿ ಆರ್ಮಿ ಸಿಬ್ಬಂದಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸಿಆರ್ಪಿಎಫ್ ಸಿಬ್ಬಂದಿ ಸೇರಿದಂತೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಜಂಟಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಕ್ಷಣಕ್ಕೂ ಕೂಡ ಈ ಭಯೋತ್ಪಾದಕರ ಬೆನ್ನು ಮೂಳೆ ಮುರಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ನಡೀತಾ ಇರುವಂತ ಸ್ಥಳದಲ್ಲೇ ಇದ್ದು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯ ಈ ಸ್ಥಳ ಸಂಪೂರ್ಣ ನಿಷಿದ್ಧ ಪ್ರದೇಶ ಆಗಿರೋದ್ರಿಂದಾಗಿ ಬೈಸರನ್ಗೆ ಹೋಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ನಮ್ಮನ್ನ ಇಲ್ಲಿ ತಡೆದಿದ್ದಾರೆ, ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಬಟ್ ಆಪರೇಷನ್ ಎಲ್ಲವೂ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ಆಪರೇಷನ್ ಎಲ್ಲವೂ ಕೂಡ ಇಲ್ಲೇ ನಡೀತಾ ಇರೋದು. ಶಸ್ತ್ರಸಜ್ಜಿತವಾಗಿ ಸೈನಿಕರು ಇಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ನೋಡಿ, ಶಸ್ತ್ರಸಜ್ಜಿತವಾಗಿ ಸೈನಿಕರು ನಿಂತಿದ್ದಾರೆ. ಯಾವುದೇ ಘಟನೆಗಳಿಗೂ ಕೂಡ ಸಾಕ್ಷಿ ಆಗೋದಕ್ಕೆ ಇಲ್ಲಿ ಕಾರಣವೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಸರ್ಪಗಾವಲಿದೆ. ಸೇನಾ ಸಿಬ್ಬಂದಿ ವಿತ್ ಗನ್ ಹಿಡ್ಕೊಂಡು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀರಿ. ಸರ್, ಏ ರಸ್ತಾ ಕಿಧರ್ ಜಾತಾ है सर? ये तो बईसरन का है, बाईसरन पहलगाम जाता है. हाँ सर, जाता है. ये क्या चल रहा है सर उधर? पूरा कोमिंग सर्चिंग ऑपरेशन सर्चिंग चल रहा है. ओके, बंदोबस्त पूरा कैसा है सर? बंदोबस्त चक चौबंद है. हाँ. चारों तरफ सीआरपी और आर्मी करता है. हाँ. पूरा नाकाबंदी है. नाकाबंदी. हाँ. बईसरन पूरा घर पूरा जाके पूरा सर्चिंग करता है. सर्चिंग हो रहा है. क्या बोलता है सर? वो ऑपरेशन पूरा चल रहा है, क्या बोलता आप? कमिंग ऑपरेशन हो रहा है. हो गया ना? हो रहा है. हाँ. आप इधर ही का और दूसरा जिला का डिप्लॉयर? नहीं, हम तो इधर ही का है. इधर ही का. ಓಕೆ ಸರ್, ಜೈ ಹಿಂದ್. ನೋಡಿ, ಇದು ಸೇನಾ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಆ ಮೂಲಕ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ಹಾಗೆ ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಕೂಂಬಿಂಗ್ ಕಾರ್ಯಾಚರಣೆ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲ ಇದ್ದು ಸಂಪೂರ್ಣವಾದಂತ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಪಹಲ್ಗಾಮ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಬಿಎಸ್ಎಫ್ ನಿಯೋಜನೆಯನ್ನ ಮಾಡಲಾಗಿದೆ. ಶಸ್ತ್ರಸಜ್ಜಿತ ಯೋಧರ ಜೊತೆಗೆ ರಿಪಬ್ಲಿಕ್ ಮಾತಾಡಿದೆ. ಪಹಲ್ಗಾಮ್ನಿಂದ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಕೊಡ್ತಾ ಇರೋದು. ಪಹಲ್ಗಾಮ್ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ, ಈ ರೀತಿಯ ಒಂದು ಕೃತ್ಯ ನಡೆದ ಮೇಲೆ ಜನ ನಾರ್ಮಲ್ ಲೈಫ್ಗೆ ಮರಳಿದ್ದಾರಾ, ಏನೋ ಆತಂಕ ಭರಿತರಾಗಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಇದೆಯಾ, ಈ ರೀತಿ ಆದ ಮೇಲೆ ಅಲ್ಲಿ ಯಾವ ರೀತಿಯ ಭದ್ರತೆ ಇದೆ,
ಯಾವ ರೀತಿ ಶಸ್ತ್ರಸಜ್ಜಿತ ಯೋಧರು ಅಲ್ಲಿ ಡಿಪ್ಲಾಯ್ ಆಗಿದ್ದಾರೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದೆ. ಕಾಶ್ಮೀರದ ಪೆಹಲ್ಗಾಂವ್ನ ಬೈಸರನ್ನಲ್ಲಿ ನಡೆದಿರುವಂತ ಭೀಕರ ನರಮೇಧವನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ. ಭಾರತೀಯ ಸೇನೆ ಇದರ ವಿರುದ್ಧ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧದ ಕಾರ್ಮೋಡ ಕವಿದಿದೆ. ಇದರ ನಡುವೆ ಈಗ ಬೈಸರನ್ನ ಆ ದುರ್ಗಮ ಪ್ರದೇಶ ಇದೆಯಲ್ಲ, ಅಲ್ಲಿರುವಂತ ಸ್ಥಳೀಯ ಮನೆಗಳನ್ನ ಹೊಕ್ಕಿ ಕೂಂಬಿಂಗ್ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ನೋಡಿ, ಬೈಸರನ್ಗೆ ಹೋಗುವಂತ ಮಾರ್ಗ ಇದು. ಇವತ್ತು ಎಲ್ಲವನ್ನು ಕೂಡ ಸಂಪೂರ್ಣ ಬಂದ್ ಮಾಡಿದ್ದಾರೆ. ಹೀಗಾಗಿ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಮನೆಗಳನ್ನ ಹೊಕ್ಕಿ ಅಲ್ಲಿದ್ದಂತಹ ಎಲ್ಲಾ ಉಗ್ರರ ಮೂಲ ನೆಲೆಗಳನ್ನ ಧ್ವಂಸ ಮಾಡಿ ಹಾಕ್ತಾ ಇದ್ದಾರೆ. ಅಲ್ಲಿದ್ದಂತ ಕೆಲವು ವೆಪನ್ಗಳು ಹಾಗೆ ಸ್ಫೋಟಕಗಳ ಈಗ ವಶಕ್ಕೆ ಪಡಿತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಆರ್ಪಿಎಫ್ ನ ಸಿಬ್ಬಂದಿ ಕೈಯಲ್ಲಿ ಏನು ರೈಫಲ್ ಅನ್ನ ಹಿಡಿದುಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹೋಗೋರನ್ನ ಬರೋರನ್ನ ಸಂಪೂರ್ಣವಾಗಿ ತಪಾಸಣೆ ಮಾಡಿ ಇಲ್ಲಿಂದ ಬೈಸರನ್ಗೆ ಬಿಡ್ತಾ ಇದ್ದಾರೆ. ಅಂದ್ರೆ ಆರ್ಮಿ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಸೇನಾ ಸಿಬ್ಬಂದಿ ಸಂಪೂರ್ಣವಾಗಿ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಿ, ಗಸ್ತು ಕಾಯ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲೆಲ್ಲವೂ ಕೂಡ ನಾಕಾಬಂದಿ ಹಾಕಿದ್ದಾರೆ. ಸೇನಾ ಸಿಬ್ಬಂದಿಯನ್ನ ಮಾತಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಸರ್ ನಮಸ್ಕಾರ, ಜೈ ಹಿಂದ್. ये क्या चल रहा है सर, पूरा ऑपरेशन? ऑपरेशन सर्चिंग चल रहा है। एनआईए और आर्मी, सीआरपीएफ, सिविल पुलिस मिलके वहाँ जहाँ डेड ग्राउंड में हुआ था वहाँ सर्चिंग चल रहा है अभी। कौन सा टीम है पूरा आर्मी फोर्स, कौन सा है? सीआरपीएफ है, सीआरपीएफ का क्यूटी है और आर्मी का आरआर है और एनआईए है, सिविल पुलिस है। सिविल पुलिस पूरा है। वो पूरा वो घरवारी है ना, वो घर के तो घर नहीं है, उधर वो पहाड़ी है और वो पहाड़ का जंगल है, उधर ही जो है वो सर्चिंग हो रहा है। क्या मिला है सर, उधर क्या मिला है? मिला है तो मेरे को अभी बंदोबस्त पूरा कैसा है? इधर एक जगह कौन है सर? ये है पहलगांव का टी पॉइंट है, मतलब इधर से बैसरन के लिए जाता है, बाद में वहाँ से घोड़ा का। अभी माध्यम को मीडिया को पूरा बंद है सर? हाँ, मीडिया उधर के लिए अभी बंद है। सर्चिंग ऑपरेशन में क्या मिला है सर, मतलब आतंकवादियों का स्फोटक? ये तो हमको अभी जानकारी नहीं कितना सिब्बंदी है, फोर्स है सर उधर? कितना लोग फोर्स है उधर? है तकरीबन उतना नहीं क्लियर बता पाएंगे कितना है। ओके, बैसरन ओनली पूरा जगह आसपास पूरा जगह पूरा यही ऑपरेशन चल रहा है? जी, यही ऑपरेशन चल रहा है। आपका नाम क्या है सर? मेरा नाम मोहम्मद रजा। आपका कश्मीर का और दूसरा जगह का? मैं तो उड़ीसा का हूँ, लेकिन यहाँ डिप्लॉय है सीआरपीएफ का। सीआरपीएफ में ನೋಡಿ, ಈ ಒಡಿಶಾದ ಆರ್ಮಿ ಸಿಬ್ಬಂದಿ ಸಿಆರ್ಪಿಎಫ್ ಸಿಬ್ಬಂದಿಯವರು ಹೇಳ್ತಿರುವಂತ ಮಾತು, ಆ ಮೂಲಕ ಕಾರ್ಯಾಚರಣೆ ಹೀಗೆ ಸಾಗ್ತಾ ಇದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಯು ಕೂಡ ನೋಡಿ ಎಲ್ಲವನ್ನು ಕೂಡ ಇಲ್ಲಿ ಬಂದೋಬಸ್ತ್ಗಾಗಿ ನಿಂತಿರುವಂತ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಯಾವಾಗ ಈ ಆಪರೇಷನ್ ಆರಂಭ ಆಯ್ತು, ಆಪರೇಷನ್ ನಿರ್ನಾಮ ಆರಂಭ ಆಯ್ತು, ಸದ್ಯಕ್ಕೆ ಸಿಆರ್ಪಿಎಫ್ ಸೇರಿದಂತೆ ಜಮ್ಮು ಕಾಶ್ಮೀರ ಪೊಲೀಸರು ಸೇರಿದಂತೆ ಭಾರತೀಯ ಸೇನೆ ಎಲ್ಲವನ್ನೂ ಕೂಡ ಈ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಸಾಗ್ತಾ ಇದೆ. ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಎಲ್ಲ ಸಿಬ್ಬಂದಿಗಳು ಕೂಡ. ಎನ್ಐಎ ಅಧಿಕಾರಿಗಳು ಕೂಡ ಅಲ್ಲಿದ್ದು ಎಲ್ಲವನ್ನು ಕೂಡ ಈಗ ನಿಭಾಯಿಸ್ತಾ ಇದ್ದಾರೆ. ಒಟ್ಟಾರೆ ಈ ಭಯೋತ್ಪಾದಕರ ಮೂಲ ನೆಲೆಗಳನ್ನ ಹುಡುಕಿ ಅವರನ್ನ ಯಾವುದೇ ಗವಿಯಲ್ಲಿದ್ರು ಕೂಡ ಅವರನ್ನ ಎಳ್ಕೊಂಡು ಬಂದು ಅವ್ರನ್ನ ನಿರ್ನಾಮ ಮಾಡೋವರೆಗೂ ಕೂಡ ಇಡೀ ಭಾರತೀಯರು ನಿದ್ದೆ ಮಾಡೋದಿಲ್ಲ. ನಮ್ಮ ರಕ್ತ ಕುದಿತಾ ಇದೆ. ಯಾಕಂತ ಹೇಳಿದ್ರೆ ಅಮಾಯಕ 26 ಜನರನ್ನ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿದಂತ ಇವರನ್ನ ಬಿಡಬಾರದು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ. ಆ ಕಾರಣದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಕೈಯಲ್ಲಿ ರೈಫಲ್ ಹಿಡ್ಕೊಂಡು, ತುಪಾಕಿಯನ್ನ ಹಿಡ್ಕೊಂಡು ಈ ಭಯೋತ್ಪಾದಕರ ಎದೆಯನ್ನ ಸೀಳೋದಕ್ಕೆ ಇರುವಂತ ಸಿಬ್ಬಂದಿಯನ್ನ ತಾವು ಗಮನಿಸ್ತಾ ಇದ್ರಿ. ಸೇಫ್ಟಿ ಜಾಕೆಟ್ ಅನ್ನ ಹಾಕೊಂಡು ಯಾವೊಬ್ಬ ಭಯೋತ್ಪಾದಕ ಒಳಗಡೆ ನುಸುಳಿದ್ರು ಕೂಡ ಅಥವಾ ಆತನ ಕರಿನೆರಳು ಕಾಣಿಸಿದ್ರು ಕೂಡ ಅವ್ರನ್ನ ಅಲ್ಲೇ ಧ್ವಂಸ ಮಾಡೋದಕ್ಕೆ ಇಲ್ಲಿ ಸಜ್ಜಿತವಾಗಿರುವಂತ ಸಿಬ್ಬಂದಿಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್, आप जम्मू कश्मीर का पुलिस है सर? पुलिस है, और जेंटी ऑपरेशन चल रहा है सर? हाँ, जेंटी ऑपरेशन। आपका काम क्या है सर इधर? सर, आपको ये रुका नहीं, रुका है पूरा बंदोबस्त के लिए? पूरा बंदोबस्त के लिए। कोऑर्डिनेशन पूरा कैसा है सर, आर्मी और पुलिस का कोऑर्डिनेशन कैसा? पुलिस, सीआरपी, एसओजी पूरा बंद रखा है। ओके 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 ओके। आप डीप जाता नहीं, आर्मी ओनली, पुलिस डीप जाता? पूरा पुलिस है, जम्मू कश्मीर पुलिस है? जम्मू कश्मीर पुलिस, सीआरपी, आर्मी है, एसओजी है। कैसा होता है सर पूरा ऑपरेशन, पूरा कैसा चल रहा है? वो ऊपर
चल रहा है वो पूरा बंद रखा है, इसीलिए हम इधर नाके पर रखा है। ओके, आपका नाम क्या है सर? मोहम्मद मकबूल। आपका ಕಾಶ್ಮೀರ का? हाँ, कश्मीर का। ನೋಡಿ, ಪೊಲೀಸ್ ಸಿಬ್ಬಂದಿ ಹೇಳ್ತಿರುವಂತ ಮಾತದು. ಆ ಮೂಲಕ ಜಂಟಿ ಆಪರೇಷನ್ ಅಲ್ಲಿ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಇಲ್ಲಿನ ಚಿತ್ರಣವನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನೋಡಬಹುದು ನೀವು, ಇದು ಎಂತ ದೊಡ್ಡ ಫಾರೆಸ್ಟ್ ಅನ್ನೋದನ್ನ ನೋಡಬಹುದು. ಅಲ್ಲಿ ಈ ರೀತಿಯಾಗಿ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದೆ. ನೋಡಿ, ಎಂತ ದೊಡ್ಡ ಡೀಪ್ ಫಾರೆಸ್ಟ್ ಇದು. ಇಲ್ಲಿ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಗೊತ್ತಾಗಲ್ಲ. 24 ಗಂಟೆಯೂ ಕೂಡ ಇಲ್ಲಿ ಸೇನಾ ಸಿಬ್ಬಂದಿ ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಆದ್ರೂ ಕೂಡ ಈ ಕಿರಾತಕರು ಒಳಗಡೆ ಹೊಕ್ಕಿ ನಮ್ಮ ದೇಶವಾಸಿಗಳ ಮೇಲೆ ಕಣ್ಣು ಹಾಕಿ ಅವ್ರ ಮೇಲೆ ನರಮೇಧವನ್ನ ಮಾಡ್ತಾರೆ. ಅಂತವರನ್ನ ಸರಿಯಾಗಿ ಪನಿಷ್ ಮಾಡಬೇಕು ಅನ್ನೋದು ಭಾರತೀಯರ ಎಲ್ಲರ ಒಕ್ಕೊರಲ ಆಗ್ರಹ ಆಗಿದೆ. ಒಟ್ಟಾರೆ ಕಾರ್ಯಾಚರಣೆ ನಿರಂತರವಾಗಿ ಸಾಗಿದೆ. ಭಾರತೀಯ ಸೇನೆ ಮತ್ತು ಜಮ್ಮು ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗ ಈ ಹೊತ್ತಿಗೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸೋವರೆಗೂ ಕೂಡ ಬಿಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನಮಸ್ಕಾರ, ಜೈ ಹಿಂದ್.